ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನ್ನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒನ್ ಆಫ್ ದ ಟಾಪೆಸ್ಟ್ ಕಂಪ್ನಿ ಕಡೆಯಿಂದ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿನ ತರ್ತಾ ಇದ್ದೀನಿ. ಈ ಒಂದು ಕೆಲಸ ಮಾಡಲಿಕ್ಕೆ ಅವರು ಯಾವುದೇ ರೀತಿಯಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿಲ್ಲ. ಹಾಗೆ ಫ್ರೆಷರ್ ಕೂಡ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಹೈರಿಂಗ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ನಿಮ್ಮ ರೆಸ್ಯೂಮ್ನಲ್ಲಿ ಏನೆಲ್ಲ ಅಪ್ಡೇಟ್ ಮಾಡಬೇಕು, ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತ. ಡೀಟೇಲ್ಸ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ಈ ಒಂದು ಜಾಬ್ಗೆ ನೀವು ಯಾವುದೇ ರೀತಿಯಾದಂಥ ಇನ್ವೆಸ್ಟ್ಮೆಂಟು ಮಾಡಬೇಕಾಗಿಲ್ಲ. ಕಂಪ್ನಿ ನೇಮ್ ಬಂದು ಫ್ರೆಶ್ ಪ್ರಿಂಟ್ಸ್ ಅಂತ ಹೇಳಿ. ಫ್ರೆಶ್ ಪ್ರಿಂಟ್ಸ್ ಅನ್ನೋದು ಒಂದು ಅಮೇರಿಕನ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಪನಿ ಆಗಿದೆ. Our team is our secret weapon. We are an ambitious bunch determined to live and work with a purpose. We invest heavily in developing individuals and we hold each other to an incredible high standard. Fresh Prints is run as a metro city, which means your voice is as loud as the quality of your input, not your title. We welcome everyone regardless of sexual orientation. Means ಫ್ರೆಶ್ ಪ್ರಿಂಟ್ಸ್ ಕಂಪ್ನಿ ಅನ್ನೋದು ಒಂದು ಅಮೇರಿಕನ್ ಕಂಪ್ನಿ. ಸೊ ಇದರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಈಕ್ವಲ್ ಆಪರ್ಚುನಿಟಿನ ಕೊಡ್ತಾ ಇದ್ದಾರೆ. ಇಲ್ಲಿ ಸುಮಾರಷ್ಟು ಜಾಬ್ ಓಪನಿಂಗ್ಸ್ ಇದೆ. ನಿಮಗೆ ಯಾವ ಒಂದು ಡಿಪಾರ್ಟ್ಮೆಂಟ್ ಮೇಲೆ ಇಂಟ್ರೆಸ್ಟ್ ಇದೆ ಮತ್ತು ಡಿಪಾರ್ಟ್ಮೆಂಟಲ್ಲಿ ಇಂಟ್ರೆಸ್ಟ್ ಇದೆ ಅದಕ್ಕೆ ನೀವು ಅಪ್ಲೈ ಮಾಡ್ಬೋದು. ನಾವು ಇವತ್ತು ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಡಿಪಾರ್ಟ್ಮೆಂಟಲ್ಲಿ ನೀವು ಆಲ್ ಡಿಪಾರ್ಟ್ಮೆಂಟ್ ಅಂತನಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಇಲ್ಲಿ ಆರ್ಟ್, ಫಾರ್ಟಿನರ್, ಗ್ರೋತ್, HR. ಸೊ HR ಪ್ರೊಫೈಲ್ ಬೇಕು ಅನ್ನೋರು HR ಮೇಲೆ ಇದನ್ನು ಕ್ಲಿಕ್ ಮಾಡಿ ನಾವು ಪ್ರತಿಯೊಂದು ನೋಡ್ತಾ ಹೋಗೋಣ. ಆಲ್ ಡಿಪಾರ್ಟ್ಮೆಂಟ್ ಮೇಲೆ ಕೊಡ್ತೀನಿ. ಇಲ್ಲಿ ಆಲ್ ಆಫೀಸ್ ಅಂತ ಇದೆಯಲ್ಲ, ನಾವು ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಮಗೆ 18 ಜಾಬ್ ಓಪನಿಂಗ್ಸ್ ಇದೆ. ಓಕೆನಾ. ಇಲ್ಲಿ ಅಸಿಸ್ಟೆಂಟ್ ಕಂಟ್ರೋಲರ್ ಇದೆ, ಇದು ಫಿನಾನ್ಸ್ ರಿಲೇಟೆಡ್ ಬರುತ್ತೆ. ನೀವು ಇಲ್ಲಿ ನೋಡ್ಕೋಬೋದು. ಪ್ರತಿಯೊಂದು ಕೂಡ ಇಲ್ಲಿ ನೋಡಿಕೊಂಡು ಯಾವ ರೀತಿ ಇದೆ ರೋಲು, ಕ್ವಾಲಿಫಿಕೇಷನ್ ಏನು ಕೇಳ್ತಾ ಇದ್ದಾರೆ, ಇವರು 4 to 5 years ಆಫ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ. ಎಕ್ಸ್ಪೀರಿಯನ್ಸ್ ಇರೋರು ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ನಾನಿವತ್ತು ಪರ್ಟಿಕ್ಯುಲರ್ ಆಗಿ ಒಂದು ಜಾಬ್ ಅಪ್ಡೇಟ್ನ ಕೊಡೋದಕ್ಕಿಂತ ಮುಂಚೆ ಎಲ್ಲ ಜಾಬ್ನು ನಾವು ನೋಡ್ತಾ ಹೋಗೋಣ. ಅಸಿಸ್ಟೆಂಟ್ ಕಂಟ್ರೋಲರ್ ಕೂಡ ಓಪನ್ ಮಾಡಿ. ಅಗೇನ್ ಇಲ್ಲೂ ನೋಡಿ ಎಕ್ಸ್ಪೀರಿಯನ್ಸ್ ಎಷ್ಟಿದೆ, 4 to 5 years ಎಕ್ಸ್ಪೀರಿಯನ್ಸ್ ಇದೆ, ನಮಗೆ ಬೇಡ. ಸೇಲ್ಸ್ ಅಸೋಸಿಯೇಟ್ ಓಪನ್ ಮಾಡಿ. ಫಾರ್ಚುನರ್ ಬಗ್ಗೆ ಇಲ್ಲಿ ಕೊಟ್ಟಿರ್ತಾರೆ, ಇದ್ರ ಬಗ್ಗೆ ಡೀಟೇಲ್ ಆಗಿ ಓದ್ಕೊಳ್ಳಿ, ಯಾಕಂದರೆ ಇಂಟರ್ವ್ಯೂ ಪ್ರೊಸೆಸ್ನಲ್ಲೂ ನಿಮಗೆ ಕೇಳ್ತಾರೆ. ಜಾಬ್ ಡಿಸ್ಕ್ರಿಪ್ಷನ್ನು ಕೂಡ ಓದ್ಕೊಳ್ಳಿ. ಇಲ್ಲಿ ನೋಡಿ 2+ year ಆಫ್ ಎಕ್ಸ್ಪೀರಿಯನ್ಸು ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಗ್ರೋತ್ ಅಂತ ಇದೆ, ಇದರಲ್ಲಿ ಬಂದೆ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಇಂಟರ್ನ್ ಅಂತ ಇದೆ. ಡ್ರೈವ್ ದ ವಾಲ್ಯೂಮ್ ಹೈರಿಂಗ್ ಆಫ್ ಕ್ಯಾಂಪಸ್ ಮ್ಯಾನೇಜರ್ಸ್ ಅಷ್ಟೇ ಫಾಸ್ಟ್ ಗ್ರೋಯಿಂಗ್ ಅಮೆರಿಕನ್ ಸ್ಟಾರ್ಟಪ್. ಇದು ಅಮೆರಿಕನ್ ಸ್ಟಾರ್ಟಪ್ ಕಂಪ್ನಿ ಆಗಿರುತ್ತೆ. ಸೊ ರೆಸ್ಪಾನ್ಸಿಬಿಲಿಟೀಸ್ ನೀವೆಲ್ಲ ನೋಡ್ಬೋದು. ರಿಕ್ವೈರ್ಮೆಂಟ್ಸು ಎಕ್ಸೆಪ್ಷನಲ್ ಆರ್ ಓರಿಯಲ್ ರಿಟರ್ನ್ ಇಂಗ್ಲೀಷ್, ಫ್ಲೂಯೆನ್ಸಿ ಇನ್ ಇಂಗ್ಲೀಷ್ ಈಸ್ ಮಸ್ಟ್. ಹಾಗೆ ಇದಕ್ಕೆ ಅವರು ಯಾವುದೇ ರೀತಿಯಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ನ ಕೇಳ್ತಾ ಇಲ್ಲ. ಓಕೆನಾ. ಫಸ್ಟು 3 months ನಿಮಗೆ $200 ಸಿಗುತ್ತೆ. ಸೊ ನೀವು ಚೆಕ್ ಮಾಡ್ಕೋಬೋದು ಇಂಡಿಯನ್ ರುಪೀಸಲ್ಲಿ ಎಷ್ಟಾಗುತ್ತೆ $1 ಅಂತ. ಇದು ವರ್ಕ್ ಫ್ರಮ್ ಹೋಮ್ ಇದೆ, ಆಯಿತಾ. ಮಾರ್ನಿಂಗ್ ಮಂಡೇ ಟು ಫ್ರೈಡೇ ಇರುತ್ತೆ. ಮಾರ್ನಿಂಗ್ 10 AM ಇಂದ 7 ತನಕ ಇರುತ್ತೆ. ಇದಕ್ಕೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಅಪ್ಲೈ ಮಾಡಿ. ಓಕೆನಾ. ನೆಕ್ಸ್ಟ್ ನಾವು ನೋಡೋಣ. ಲೀಡ್ ಫುಲ್ ಸ್ಟ್ಯಾಕ್ ಇಂಜಿನಿಯರ್. ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಏನಾದರೂ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇತ್ತು ಅಂತಂದರೆ ಅವ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಇಲ್ಲಿ ಜಾಬ್ ಆಪರ್ಚುನಿಟಿ ಇದೆ. ರಿಟೆನ್ಷನ್ ಮಾರ್ಕೆಟಿಂಗ್ ಓಪನ್ ಮಾಡಿ ನೋಡಿ ಜಾಬ್ದು. ಇದಕ್ಕೆ 1 to 2 year ಎಕ್ಸ್ಪೀರಿಯನ್ಸ್ನ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ಸೇಲ್ಸ್ ಆ್ಯಂಡ್ ಟ್ರೈನಿಂಗ್ ಅಸೋಸಿಯೇಟ್ ಇದೆಯಲ್ಲ, ಇವತ್ತು ನಾನು ಈ ಒಂದು ಜಾಬ್ ಬಗ್ಗೆ ನಿಮಗೆ ಅಪ್ಡೇಟ್ನ ಕೊಡ್ತಾ ಇರೋದು. ಡ್ರೈವ್ ಸೇಲ್ಸ್ ಆ್ಯಂಡ್ ಟ್ರೈನಿಂಗ್ ಅಟ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಪನೀಸ್ ಇನ್ ದ US. ಇಲ್ಲಿ ಅವರು ಯಾವುದೇ ರೀತಿಯಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ನ ಕೇಳಿಲ್ಲ. ಹಾಗೆ ಇವರು ಫ್ರೆಷರ್ಸ್ ಕೂಡ ವೆಲ್ಕಮ್ ಮಾಡ್ಕೋತಾ ಇದ್ದಾರೆ. ಒಂದು ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಇದೆ. ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಯಾವುದೇ ರೀತಿಯಾದಂಥ ಆಫೀಸಿಗೆ ಹೋಗಿ ನೀವು ಕೆಲಸ ಮಾಡೋ
ಅಗತ್ಯ ಇಲ್ಲ. ನಿಮ್ಗೆ ಏನೆಲ್ಲ ಸಿಗ್ತಾ ಇದೆ ಅಂತಂದರೆ ಹೆಲ್ತ್ ಇನ್ಶೂರೆನ್ಸ್ ಕೊಡ್ತಾರೆ ಅವರು, ಲರ್ನಿಂಗ್ ಆಪರ್ಚುನಿಟೀಸ್ ಇರುತ್ತೆ, ವರ್ಕಿನ ಗ್ರೇಟ್ ಕಲ್ಚರ್ ಇರುತ್ತೆ, ಸ್ಯಾಲ್ರಿ ವೈಸ್ ತುಂಬಾ ಚೆನ್ನಾಗಿದೆ. ನೈಟ್ ನೀವು ಎಕ್ಸ್ಟ್ರಾ ಕೆಲಸ ಮಾಡ್ತಿದ್ದೀರಾ ಅಂತಂದರೆ ಎಕ್ಸ್ಟ್ರಾ ಅಲ್ಲಿಗೆ $960 ಅಂದರೆ ತುಂಬಾ ಆಗೋಯಿತು, ಅಷ್ಟು ಡಾಲರ್ ನಿಮಗೆ ಎಕ್ಸ್ಟ್ರಾ ಕೊಡ್ತಾರೆ. ಓಕೆನಾ, ಇದ್ರ ಬಗ್ಗೆ ನಾನು ಡೀಟೇಲ್ನ ಕೊಡ್ತಾ ಇರೋದು ಸೇಲ್ಸ್ ಆ್ಯಂಡ್ ಟ್ರೈನಿಂಗ್ ಅಸೋಸಿಯೇಟ್. ಅದೇ ರೀತಿಯಾಗಿ ನೀವು ಏನಾದರೂ HR ಅಲ್ಲಿ ನೋಡ್ತಾ ಇದ್ದೀರಾ, ಟ್ಯಾಲೆಂಟ್ ಅಕ್ವಿಷನ್ ಕೂಡ ಒಂದು ಟಾಪೆಸ್ಟ್ ಕಂಪನಿ. ಇಲ್ಲಿ HR ಪ್ರೊಫೈಲ್ ನೋಡ್ತಾ ಇದ್ದರೆ HR ಅವರು ಕೂಡ ಇಲ್ಲಿ ನೋಡಿಕೊಂಡು ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ನಾನು ಸೇಲ್ಸ್ ಆ್ಯಂಡ್ ಟ್ರೈನಿಂಗ್ ಅಸೋಸಿಯೇಟ್ ಅಂತಿದೆಯಲ್ಲ, ಇದ್ರ ಮೇಲೆ ಜಸ್ಟ್ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಫಸ್ಟ್ ನೇಮ್ ಕೇಳ್ತಾರೆ. ಇಲ್ಲಿ ರೆಡ್ ಕಲರ್ ಇಂಟು ಮಾರ್ಕ್ ಏನಿದೆ ಅದೆಲ್ಲ ಫೀಲ್ಡು ಕಂಪಲ್ಸರಿ ಆಗಿರುತ್ತೆ. ನಿಮ್ಮ ಫುಲ್ ನೇಮು, ಲಾಸ್ಟ್ ನೇಮಲ್ಲಿ ಇನ್ಷಿಯಲ್ ಹಾಕಿ, ಸರ್ನೇಮ್ ಇದ್ದರೆ ಸರ್ನೇಮ್ ಹಾಕಿ, ನೀವು ಯೂಸ್ ಮಾಡೋ ಇಮೇಲ್ ID, ಫೋನ್ ನಂಬರ್ ಮತ್ತು ರೆಸ್ಯೂಮು, ಈ ಒಂದು ಜಾಬ್ಗೆ ಸಂಬಂಧಪಟ್ಟಂತೆ ಸ್ಕಿಲ್ಸ್ನೆಲ್ಲ ನಿಮ್ಮ ರೆಸ್ಯೂಮ್ನಲ್ಲಿ ಅಪ್ಡೇಟ್ ಮಾಡಿಕೊಂಡು ಇಲ್ಲಿ ಆ PDF ಅಟ್ಯಾಚ್ ಮಾಡಬೇಕಾಗುತ್ತೆ. ವೇರ್ ಡು ಯು ಸಿ ಯುವರ್ ಸೆಲ್ಫ್ ಇನ್ ದ ನೆಕ್ಸ್ಟ್ 5 years, ಈ ಎಲ್ಲ ಕ್ವಶನ್ಸ್ನ ಗೂಗಲ್ ಮಾಡಿ ಆನ್ಸರ್ಸ್ ಏನು ಬರುತ್ತೆ ಅದನ್ನು ಇಲ್ಲಿ ಟೈಪ್ ಮಾಡಿ, ಅಲ್ಲಿ ಗೂಗಲಲ್ಲಿ ಇರೋ ಆನ್ಸರ್ನ ಆ್ಯಸ್ ಇಟ್ ಈಸ್ ಮಾಡಬೇಡಿ, ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಮಾಡಿ. ವಾಟ್ ಸ್ಟುಡ್ ಔಟ್ ಟು ಯು ಅಬೌಟ್ ದಿಸ್ ರೋಲ್, ಅಗೇನ್ ಈ ಎಲ್ಲ ಕ್ವಶನ್ಗೆ ಗೂಗಲ್ ಮಾಡಿ. ಡು ಯು ಹ್ಯಾವ್ ಎನಿ ಸೇಲ್ ಆರ್ HR ಎಕ್ಸ್ಪೀರಿಯನ್ಸ್ ಇದ್ದರೆ ಎಸ್ಸು, ಇಲ್ಲ ಅಂದರೆ ನೋ ಅಂತ ಹಾಕಿ. ದಿಸ್ ಜಾಬ್ ಈಸ್ ಎ ಲೆವೆಲ್ 1 ಪೊಸಿಷನ್ ವಿತ್ ಎ ಬೇಸ್ ಪೇ ಆಫ್ $700 ಪರ್ ಮಂತ್. $700 ಅಂತ ಅಂದರೆ ನಿಯರ್ಲಿ ನಿಮಗೆ ಒಂದು 40,000, ಮೇ ಬಿ ಒಂದು 40,000 50,000 ಬರ್ಬೋದು. ಓಕೆನಾ, ತುಂಬಾ ಒಳ್ಳೆ ಸ್ಯಾಲ್ರಿ ಇದೆ. ಪ್ಲಸ್ $8 ನೈಟ್ ಅಲವೆನ್ಸ್ ಕೊಡ್ತಾರೆ. ನೈಟ್ ಏನಾದ್ರು $80 ನೈಟ್ ಅಲವೆನ್ಸ್ ಮಾಡ್ತಾ ಇದ್ದೀರಾ ಅಂದರೆ $80 ಅಂತಂದರೆ ಒಂದು 6,000 ಆ ಥರ ಏನೋ ಬರುತ್ತೆ. ಓಕೆನಾ, ಆರ್ ಯು ಆನ್ ಬೋರ್ಡ್ ವಿತ್ ದಿಸ್ ಪೇ ಸ್ಟ್ರಕ್ಚರ್ ಅಂತ ಇದೆ. ಸೊ ಎಸ್ ಅಂತ ಕೊಡಿ. ಈ ಥರ ಒಂದು ಆಪರ್ಚುನಿಟಿ ಸಿಗ್ತಾ ಇದೆ ಅಂತಂದರೆ ಎಲ್ಲರೂ ಎಸ್ ಅಂತ ಕೊಡಿ. ವಾಟ್ ಈಸ್ ಯುವರ್ ಕರೆಂಟ್ ಆರ್ ಲಾಸ್ಟ್, ಇದು ಎಕ್ಸ್ಪೀರಿಯನ್ಸ್ ಪರ್ಸನ್ ಇರೋರು ಎಂಟರ್ ಮಾಡ್ತಾರೆ. ಸೊ ಇಲ್ಲ ಅಂತಂದವರು ನಿಲ್ ಅಂತ ಬರೀರಿ, ಫ್ರೆಶರ್ ಇರೋ ನಿಲ್ ಅಂತ ಅಲ್ಲಿ ತಗೊಳುತ್ತೆ. ವಾಟ್ ಈಸ್ ಯುವರ್ ನೋಟಿಸ್ ಪೀರಿಯಡ್ ಅಂತ ಇರುತ್ತೆ, ಇಲ್ಲಿ ನೀವು ಫ್ರೆಶರ್ ಅಂತ ಹಾಕಿ. ಓಕೆನಾ, ಸೊ ಇದು ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕೊಟ್ಟರೆ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ತೀರಾ. ಓಕೆನಾ, ನೆಕ್ಸ್ಟ್ ಜಾಬ್ ಯಾವುದಿದೆ ನಾವು ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು ಟ್ಯಾಲೆಂಟ್ ಅಕ್ವಿಷನ್, ಟೀಮ್ ಲೀಡು, ಟೆಕ್ನಿಕಲ್ ರಿಕ್ವಿಟರು, ಆಪರೇಷನ್ ಅಸೋಸಿಯೇಟು, ಇದಕ್ಕೂ ಕೂಡ ಫ್ರೆಶರ್ ಎಲಿಜಿಬಲ್ ಇದ್ದಾರೆ ಅಂತ ಅನ್ಕೋತೀನಿ. ಪ್ರತಿಯೊಂದೂ ಕೂಡ ಈ ಥರ ಓಪನ್ ಮಾಡಿ ನೋಡಿ. ಫ್ರೆಶರ್ಗೆಲ್ಲ ಇಲ್ಲಿ ಬೇಕಿದ್ದರೆ ಇವ್ರು ಇದು ಮಾಡ್ಬೋದು. ನಮ್ಮ ಇಂಡಿಯಾದಲ್ಲೂ ಕೂಡ ಇದೆ ನೋಡಿ, ಇಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಇದೆ, ಇದಕ್ಕೂ ಅಪ್ಲೈ ಮಾಡಿ. ಇಲ್ಲಿ ಇನ್ಸೈಟ್ ಸೇಲ್ಸ್ ಇದೆ. ಸೊ ಪ್ರತಿಯೊಂದು ಜಾಬ್ ಓಪನ್ ಮಾಡಿಕೊಂಡು ನಿಮಗೆ ಯಾವುದು ಸೂಟಬಲ್ ಇದೆ ಅದನ್ನು ನೋಡ್ಕೊಂಡು ಅಪ್ಲೈ ಮಾಡಿ. ಈಗ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಇದೇ ರೀತಿಯಾದಂಥ ಜಾಬ್ ಅಪ್ಡೇಟ್ ನಿಮಗೆ ಬರ್ತಾ ಇರುತ್ತೆ. ಹಾಗೆ ಈ ವಿಡಿಯೋನ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಶೇರ್ ಮಾಡಿ. ಜಸ್ಟ್ ನೀವು ನಿಮ್ಮ ಒಂದು ಗೂಗಲ್ನ ಓಪನ್ ಮಾಡಿ ಜಾಬ್ ಸೆಟ್ ಫ್ರೆಶ್ ಪ್ರಿಂಟ್ಸ್ ಅಂತ ಒಂದು ಸರ್ಚ್ ಮಾಡಿದರೆ ಮೊದಲನೇ ವೆಬ್ಸೈಟು ಓಪನ್ ಆಗುತ್ತೆ. ಓಪನ್ ಆದಮೇಲೆ ಯಾವ ರೀತಿಯಾಗಿ ಏನೇನೆಲ್ಲ ಸ್ಟೆಪ್ಸ್ ಫಾಲೋ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.